ಆತ್ಮೀಯ ವೀಕ್ಷಕರೇ, ಎಲ್ರಿಗೂ ಗೌರವ್ ಸ್ಟಾಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಇವತ್ತು ಸಿಂಪಲ್ ಆಗಿ ಚಿನ್ನದ ಬೆಲೆ ದಿನದಿಂದ ದಿನಕ್ಕೆ ಯಾಕೆ ಇಷ್ಟೊಂದು ಏರಿಕೆ ಆಗ್ತಿದೆ ಅಂತ ನೋಡ್ಕೊಂಡು ಬರುವ. ಚಿನ್ನದ ಬೆಲೆ ಏರಿಕೆ ಆಗಲಿಕ್ಕೆ ಮುಖ್ಯ ಕಾರಣ ಅದಕ್ಕೆ ಅಷ್ಟು ಬೇಡಿಕೆ ಬರ್ತಾ ಉಂಟು. ಚಿನ್ನಕ್ಕೆ ಯಾಕಷ್ಟು ಬೇಡಿಕೆ ಬರ್ತಾ ಉಂಟು ಪ್ರೆಸೆಂಟ್ ದಿನಗಳಲ್ಲಿ ಅಂದರೆ, ನಿಮ್ಮೆಲ್ಲರಿಗೂ ಗೊತ್ತುಂಟು, ಚಿನ್ನ ಯಾವತ್ತಿಗೂ ಹಾಳಾಗುವಂಥ ವಸ್ತಲ್ಲ. ಎಷ್ಟೇ ವರ್ಷ ಇಟ್ಟು ಚಿನ್ನವೇ, ಅದು ಯಾವುದೇ ಕಾರಣಕ್ಕೂ ಹಾಳಾಗುವುದಿಲ್ಲ. ಹಾಗಾಗಿ ಇದಕ್ಕೆ ಬೇಡಿಕೆ ಜಾಸ್ತಿ ಆಗ್ತಾ ಉಂಟು. ಯಾವ ಥರ ಅಂದರೆ, ಎಲ್ಲ ದೇಶದ ಸೆಂಟ್ರಲ್ ಬ್ಯಾಂಕ್, ಅದು ಎಸ್ಪೆಷಲಿ ಯಾವ ದೇಶದಲ್ಲಿ ಪೆಟ್ರೋಲಿಯಂನಂತಹ ಖನಿಜ ಉತ್ಪನ್ನಗಳಿಲ್ವೋ ಅಂತಹ ದೇಶಗಳ ಸೆಂಟ್ರಲ್ ಬ್ಯಾಂಕ್, ಈಗ ಭಾರತದ RBI ಅವರು ಏನು ಮಾಡ್ತಿದ್ದಾರೆ ಅಂದರೆ, ಈಗ ರಷ್ಯಾ ಉಕ್ರೇನ್ನ ಯುದ್ಧ ಹಾಗೂ ಟ್ರಂಪ್ ಅಧ್ಯಕ್ಷರಾದ ನಂತರ ಕೆಲವು ಟ್ಯಾಕ್ಸ್ ಎಲ್ಲ ಸರಿಯಾಗಿರಬೇಕಂತ ಚಿನ್ನವನ್ನು ಖರೀದಿ ಮಾಡ್ತಾ ಇದ್ದಾರೆ. ಮತ್ತು ಇನ್ನೊಂದು ಕಾರಣ ಎಂತಂದರೆ, ಇಂಡಿಯನ್ ಶೇರ್ ಮಾರ್ಕೆಟ್, ಭಾರತದ ಷೇರು ಮಾರುಕಟ್ಟೆ ಕಳೆದ 2024 ನವೆಂಬರ್ನಿಂದ ಕುಸಿತವನ್ನೇ ಕಾಣ್ತಾ ಉಂಟು. ಆದ್ದರಿಂದ ಜನರು ಏನು ಮಾಡ್ತಿದ್ದಾರೆ ಅಂದರೆ, ಶೇರ್ ಮಾರ್ಕೆಟ್ನಲ್ಲಿ ಇದ್ದಂಥ ಹಣವನ್ನು ತೆಗೆದು ಚಿನ್ನದ ಮೇಲೆ ಹಾಕ್ತಿದ್ದಾರೆ, ಚಿನ್ನದ ಮೇಲೆ ಇನ್ವೆಸ್ಟ್ ಮಾಡ್ತಿದ್ದಾರೆ. ಆದ್ದರಿಂದ ಚಿನ್ನಕ್ಕೆ ಬೇಡಿಕೆ ಜಾಸ್ತಿ ಆಗ್ತಾ ಉಂಟು. ಇನ್ನು ಮತ್ತೊಂದು ಮುಖ್ಯವಾದ ವಿಷಯ ಏನಂದರೆ, RBI ರೆಪೋ ರೇಟನ್ನು, ಇಂಟ್ರೆಸ್ಟ್ ರೇಟನ್ನು ಕಟ್ ಮಾಡಿದೆ 0.25%. ಆದ್ದರಿಂದ ಏನಾಗ್ತದೆ ಅಂದರೆ, ಬ್ಯಾಂಕ್ಗಳಲ್ಲಿ FDಯ ಮೇಲಿನ ಇಂಟ್ರೆಸ್ಟ್ ರೇಟ್ ಕೂಡ ಕಡಿಮೆ ಆಗುವ ಸಂಭವ ಇದೆ. ಆದ್ದರಿಂದ FD ಯಾರ್ಯಾರು ಇನ್ವೆಸ್ಟ್ ಮಾಡಿರ್ತಾರೋ ಅವರೆಲ್ಲ FDಯಿಂದ ತೆಗೆದು ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಆದ್ದರಿಂದ ಗೋಲ್ಡ್ನ ಪ್ರೈಸ್, ಚಿನ್ನದ ಬೆಲೆ ಜಾಸ್ತಿ ಆಗ್ತಾ ಉಂಟು. ಸೊ ಇದು 3 ಚಿನ್ನದ ಬೆಲೆ ಜಾಸ್ತಿ ಆಗಲಿಕ್ಕೆ ತುಂಬ ಮುಖ್ಯವಾದ ಕಾರಣ. ಇನ್ನು ನನ್ನ ಪ್ರಕಾರ ಚಿನ್ನದ ಬೆಲೆ ಮುಂದಿನ ದಿನಗಳಲ್ಲಿ ಒಂದು ಸ್ವಲ್ಪ ಮಟ್ಟಿಗೆಯಲ್ಲಿಯೂ ಕಡಿಮೆ ಆಗ್ಬೋದು. ಬಟ್ ಚಿನ್ನದ ಮೇಲೆ ಹೂಡಿಕೆ ಯಾವತ್ತೂ ತುಂಬ ಸೇಫ್ ಕೂಡ ಹೌದು. ಇದಿಷ್ಟು ನನಗೆ ತಿಳಿದ ಮಾಹಿತಿ.